ಇನ್ನು ದಿನೇಶ್ ಗುಂಡೂರಾವ್ಗೆ ಸಚಿವ ಸ್ಥಾನ ಕೊಡಬೇಕಿತ್ರಿ. ಆಬ್ವಿಯಸ್ಲಿ ಏನು ತಪ್ಪೇನಿಲ್ಲ, ಕೊಟ್ಟರು ತಪ್ಪೇನಿಲ್ಲ. ದಿನೇಶ್ ಗುಂಡೂರಾವ್ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಒಂದೆರಡು ಸ್ಥಾನ ಕಳ್ಕೊಳ್ಳುತ್ತೆ 28ರಲ್ಲಿ. ಆಬ್ವಿಯಸ್ಲಿ ಕಾಂಗ್ರೆಸ್ಸಿಗೆ ಮೈನಸ್ ಆಗುತ್ತೆ. ದಿನೇಶ್ ಗುಂಡೂರಾವ್ ಆಬ್ವಿಯಸ್ಲಿ ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ರು, ಆ ವರ್ಚಸ್ಸು ಮತ್ತೊಂದು ಅದನ್ನ ಕ್ಯಾರಿ ಮಾಡ್ಕೊ ಬಂದಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅಲ್ಪ ಮತಗಳ ಅಂತರದಲ್ಲಿ ಗೆದ್ದವರು. ಮತ್ತು ಅವ್ರ ಪತ್ನಿ ಟಬು ಅವ್ರು ಏನಿದ್ದಾರೆ, ದಿನೇಶ್ ಗುಂಡೂರಾವ್ ಅವ್ರಿಗೆ ಇರುವಷ್ಟೇ ವರ್ಚಸ್ಸು ಗಾಂಧಿನಗರ ಕ್ಷೇತ್ರದಲ್ಲಿ ಅವ್ರ ಪತ್ನಿಗೂ ಇದೆ, ಕಾಂಗ್ರೆಸ್ ಕಾರ್ಯಕರ್ತರ ವಿಚಾರದಲ್ಲಿ. ಟಬು ಮೇಡಮ್ ಹೇಳಿದ್ರು ಅಂದರೆ ಫೈನಲ್. ಹೀಗಾಗಿ ಒಂದು ಕಡೆ ಬ್ರಾಹ್ಮಣ ಮತಗಳು ಅಲ್ಲದೆ ಹೆಚ್ಚಾಗಿ ಅಲ್ಪಸಂಖ್ಯಾತ ಮತಗಳಿವೆ, ದಲಿತ ಮತಗಳಿವೆ, ಎಲ್ಲವನ್ನು ಕೂಡ ಕ್ರೋಢೀಕರಿಸಿ ತಾನು ಗೆಲ್ಲಕ್ಕಲ್ಲ, ಒಂದು ಕಾಂಗ್ರೆಸ್ಸಿಗೆ ಹೆಲ್ಪ್ ಆಗ್ತದೆ ದಿನೇಶ್ ಗುಂಡೂರಾವ್ ಅವರು ಕೊಟ್ಟಿದ್ರೆ. ಬಟ್ ಮಿಸ್ ಆಗಿದೆ. ಓಕೆ, ಇಲ್ಲೂ ಏನು ಅಂತ ಹೇಳಿದ್ರೆ ಬ್ರಾಹ್ಮಣ ಕೊಡೋದಲ್ಲಿ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬ್ರಾಹ್ಮಣ ಶಾಸಕರು 3 ಜನ. ಒಂದು ದಿನೇಶ್ ಗುಂಡೂರಾವ್, RV ದೇಶಪಾಂಡೆ, ಇನ್ನೊಬ್ರು ವಿಶ್ವಾಸ್ ವೈದ್ಯ. ಈಗ RV ದೇಶಪಾಂಡೆ ಮೈಗ್ರೇಟೆಡ್ ಪೊಲಿಟಿಷಿಯನ್ ಕಾಂಗ್ರೆಸ್ಸಿಗೆ. ಆಲ್ರೆಡಿ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಆಗಿದ್ದಂಥವ್ರು 2013 ಕ್ಯಾಬಿನೆಟ್ನಲ್ಲಿ. ದಿನೇಶ್ ಗುಂಡೂರಾವ್ ಅವರಿಗೆ ಅವರ ಪತ್ನಿಯ ವಾದ ಏನು ಅಂತ ಹೇಳಿದ್ರೆ ಎಲ್ಲ ಅಬ್ರಪ್ಟ್ ಆಗ್ಬಿಟ್ರು ಅಂತ. ಅಂದ್ರೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಅಲ್ಲೂ ಕೂಡ ಪೂರ್ಣಾವಧಿ ಸಚಿವರಾಗಿರ್ಲಿಲ್ಲ. 2016 ಇಳಿಸಿದ್ರು, KPCC ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಿದ್ರು. ಈಗಲೂ ಕೂಡ ಅರ್ಧದಲ್ಲಿ ಇಳಿಸ್ತಾ ಇದ್ದೀರಿ, ನನ್ನ ಗಂಡ ಮಾಡಿದ ತಪ್ಪೇನು ಎನ್ನುವಂಥದ್ದು ಟಬು ಅವರ ವಾದ. ಸಹಜವಾಗಿ ಆಕ್ರೋಶ ಇರುತ್ತೆ. ಬಟ್ ಬ್ರಾಹ್ಮಣ ಕೋಟಾದ ಅಡಿಯಲ್ಲಿ ವೋಟ್ಸ್ನ ವಿಚಾರ ಬಂದಂಥ ಸಂದರ್ಭದಲ್ಲಿ ಕೆಲವು ಕನ್ಫ್ಯೂಷನ್ಸ್ ಇದೆ. ಬಟ್ ರೆಪ್ರೆಸೆಂಟೇಷನ್, ಕಮ್ಯುನಿಟಿ ರೆಪ್ರೆಸೆಂಟೇಷನ್ ಸಂದರ್ಭದಲ್ಲಿ ಬಹುಶಃ ಕೊಡಬೇಕಿತ್ತು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.